ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಹೇಗಿತ್ತು? ಸಿಕ್ಕಾಪಟ್ಟೆ ಕೆಲವೊಬ್ಬರು ಭಾವುಕರಾಗಿರ್ತೀರಾ. ಅದರಲ್ಲೂ ಕೂಡ ಗಿಲ್ಲಿಯವರ ಜರ್ನಿ ಹೇಗಿತ್ತು ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿರಲಿಲ್ಲ. ಅಂದರೆ ಒಂದು 80 to 90% ಜನಗಳಿಗೆ ಗೊತ್ತಿತ್ತು ಅವ್ರೇನೆಲ್ಲ ಕಷ್ಟಗಳು ಇಲ್ಲಿ ಅನುಭವಿಸಿದ್ರು ಅಂತಂದ್ಬಿಟ್ಟು. ಅಂದರೆ ಅವ್ರದ್ದು ಒಂದು ಜೀವನ ಜರ್ನಿ ಹೇಗಿತ್ತು ಅಂತ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ. ಇವನ್ ಅವ್ರ ತಾಯಿಯವರು, ಅವ್ರ ತಂದೆಯವರು ಇದ್ರ ಬಗ್ಗೆ ಇಲ್ಲಿ ಹೇಳಿದರು. ಕೆಲವೊಬ್ಬರು ಅವರೊಂದು ಇಂಟರ್ವ್ಯೂಸ್ ನೋಡಿರ್ತೀರಾ, ಇನ್ನೂ ಕೆಲವೊಬ್ಬರು ಇಲ್ಲಿ ನೋಡಿರಲ್ಲ. ಆದರೆ ನಿಜವಾಗ್ಲೂ ಅವ್ರ ಬಾಯಲ್ಲಿ ಕೇಳಿದಾಗ, ಈಗ ಅವ್ರ ತಂದೆ ತಾಯಿಯವರು ಏನಿದ್ದಾರೆ ಅವ್ರು ಹಳ್ಳಿಯಲ್ಲಿದ್ದಾಗ ಈಗ ಅವ್ರು ಸಿಟಿಗೆ ಬಂದಿದ್ರಲ್ಲ, ಇಲ್ಲಿ ಏನೆಲ್ಲ ಕಷ್ಟಗಳು ಆಯಿತು ಅಂತಂದ್ಬಿಟ್ಟು ಹೇಳ್ಕೊಂಡ್ರಲ್ಲ ನೋಡಿ. ಸ್ನೇಹಿತರ ಜೊತೆ ಇಲ್ಲಿ ಇದ್ರು, ಆದರೂ ಕೂಡ ಅವ್ರದೇ ತಪ್ಪು ಅಂತ ಇಲ್ಲಿ ಹೇಳಿದ್ರು ಗಿಲ್ಲಿಯವರು. ಮೇಯ್ನ್ ಆಗಿ ಎಲ್ಲಿ ತಪ್ಪು, ಏನು ತಪ್ಪು, ಅವ್ರು ಯಾರು ಅಂತ ಅವ್ರ ಹೆಸರನ್ನ ಎಲ್ಲೂ ಕೂಡ ಇಲ್ಲಿ ಹೇಳಿಲ್ಲ. ಕೆಲವೊಂದು ಸಮಯ ಸಂದರ್ಭ ಏನಾಗುತ್ತೆ ಅಂತಂದರೆ, ಅವ್ರು ನಮ್ಮ ಜೊತೆಲೇ ಇದ್ದರೂ ಕೂಡ ಈ ಥರ ಹೊರಗಡೆ ಹಾಕಿದಾಗ ಸುಮಾರು 7ರಿಂದ 10 ದಿವಸಗಳ ಕಾಲ ಮಲಗಕ್ಕೆ ಜಾಗ ಇರಲಿಲ್ವಂತೆ. ಅದೇ ಹೇಳಿಲ್ವಾ, ಕದ್ದು ಬಿಟ್ಟು ಅನ್ನನ ತಿಂದೆ ಅಂತಂದ್ಬಿಟ್ಟು ಹೇಳಿದ್ರಲ್ಲ. ಅಂದರೆ ಒಂದು ರೂಮ್ ಏನಿತ್ತು, ಆ ರೂಮ್ ಪಕ್ಕದ ರೂಮಿಂದ ಅನ್ನನ ಕದ್ದು ತಿಂದ್ವಿ ಅಂತ ಹೇಳಿದಾಗ, ಹೌದು, ದುಡ್ಡು ಮತ್ತು ಚಿನ್ನ ಇದೆಲ್ಲ ಕದ್ದುಬಿಟ್ಟು ಇದು ಮಾಡೋದು ನೋಡಿದ್ದೀವಿ. ಬಟ್ ಈ ರೀತಿ ಅನ್ನ ಕದ್ದು ತಿನ್ನೋದಿದೆಯಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬೆಂಗಳೂರಿಗೆ ಬಂದಿದ್ದಾರೆ, ಆದರೆ ಸ್ನೇಹಿತರ ಜೊತೆಲಿ ಇದ್ದರು. ಅದಾಗಿದ ತಕ್ಷಣ ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದಂತೆ ನೋಡಿ. ಅಂದರೆ ಎಷ್ಟು ಅವ್ರು ಆಸೆ ಇಟ್ಕೊಂಡು ಬಂದಿದ್ರು. ಈಸಿಯಾಗಿ ಯಾರ ಒಂದು ಜೀವನನೂ ಕೂಡ ಈಸಿಯಾಗಿ ಮೇಲ್ಗಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಸುಮಾರು ಕಷ್ಟಗಳು ಕೂಡ ಇಲ್ಲಿ ಪಡಲೇಬೇಕಾಗುತ್ತೆ. ಆ ಥರ ಸುಮಾರು ಕಷ್ಟಗಳು ಪಟ್ಬಿಟ್ಟೆ ಗಿಲ್ಲಿಯವರು ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಕೆಲವೊಬ್ಬರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅವನೇನು ಮಾಡಿಬಿಟ್ನಪ್ಪ, ಒಂದು ಯೂಟ್ಯೂಬ್ ಇಟ್ಕೊಂಡಿದ್ದ ಅದರಿಂದ ಬಂದುಬಿಟ್ಟ ಅಂತ ಸುಮಾರು ಈ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಾಗೂ ಕೂಡ ಇವಾಗಿನ ಸೋಷಿಯಲ್ ಮೀಡಿಯಾ ನೀವು ತೆಗೆದು ನೋಡ್ಬೋದು, ಪ್ರತಿಯೊಬ್ಬರು ಕೂಡ ಕಲ್ಲು ಹಾಕೋಕ್ಕೆ ಇಲ್ಲಿ ನೋಡ್ತಾ ಇರ್ತಾರೆ. ಏನಾದರೂ ಒಂದು ಮಾಡ್ತೀವಿ ಅಂತಂದಾಗ ಮೊದಲನೇದಾಗಿ ಹೇಳೋದೆ, ಇವನ್ ಗಿಲ್ಲಿಯವ್ರಿಗೆ ಅಂತಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು, ಯಾರನ್ನ ಒಂದು ಏನೋ ಒಂದು ನಾನು ಮಾಡಬೇಕು ಅಂತ ಇದ್ದೀನಿ, ಇಲ್ಲ ಈ ಥರ ಒಂದು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ, ಇಲ್ಲಾಂದರೆ ಒಂದು ಹೊಸದಾಗಿ ಈ ಥರ ಕೆಲಸ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ ಮೊದಲಿಗೆ ಎಲ್ಲರೂ ಬಾಯಲ್ಲೂ ಕೂಡ ಬರೋದು ಒಂದೇ ಮಾತು, ನಿನ್ನ ಕೈಲಿ ಆಗತ್ತಾ, ಇದು ಆಗಲ್ಲ ಬಿಡು ಅಂತಬಿಟ್ಟು. ಅಟ್ಲೀಸ್ಟ್ ಅವ್ರು ಏನು ಮಾಡ್ತಾರೆ, ಏನು ಮಾಡಬೇಕಂತ ಇದ್ದಾರೆ ಅಂತಬಿಟ್ಟು ಕೇಳೋ ಒಂದು ತಾಳ್ಮೆನೂ ಇರೋಲ್ಲ. ಒಟ್ಟಿನಲ್ಲಿ ನೀನೇನು ಮಾಡಲ್ಲ, ನಿನ್ನ ಕೈಲಿ ಏನೂ ಆಗೋದೇ ಇಲ್ಲ ಅಂತಂದ್ಬಿಟ್ಟು ಮಾತಾಡ್ತಾರಲ್ಲ, ಅದರಿಂದ ಎಷ್ಟು ಹರ್ಟ್ ಆಗುತ್ತೆ ಅಂತಂದರೆ ವ್ಯಕ್ತಿಗಳಿಗೆ. ಕೆಲವೊಬ್ರು ಬಿಡು ಅವ್ರು ಮಾತಾಡದೆ ಹೆಂಗೆ ಅಂತ ಬಿಟ್ಬಿಡ್ತಾರೆ. ಇನ್ನು ಕೆಲವೊಬ್ರು ಇಲ್ಲಪ್ಪ ನಾನು ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅಂತ ಮಾಡ್ತಾರಲ್ಲ, ಆ ಥರದಲ್ಲಿ ಗಿಲ್ಲಿಯವರು ಒಬ್ಬರು. ಈಗ ಎಷ್ಟೋ ಜನ ಅವ್ರಿಗೂ ಕೂಡ ಹೀಯಾಳಿಸಿರ್ತಾರೆ. ಖಂಡಿತವಾಗ್ಲೂ ಕೂಡ ಒಂದು ಯೂಟ್ಯೂಬು ಸಕ್ಸಸ್ ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ಸೋಲ್ಗಳನ್ನ ನೋಡ್ಕೊಂಡು ಬಂದು 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 ಏನಾಗಿರುತ್ತೆ ಅಂತಂದರೆ, ಕೆಲವೊಬ್ಬರಿಗೆ ಬೇಡವೇ ಬೇಡಪ್ಪ, ಏನೂ ಕೆಲಸ ಮಾಡೋದು ಬೇಡ ಅಂತ ಅನಿಸ್ಬಿಟ್ಟಿರುತ್ತೆ. ಆದರೆ ಪ್ರಯತ್ನ ಪಡ್ತಾನೆ ಇರಬೇಕು. ಯಾವತ್ತನ ಒಂದಲ್ಲ ಒಂದು ದಿವಸ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಸುಮಾರು 10 ವರ್ಷ ಆದಮೇಲೆ ಗಿಲ್ಲಿಯವ್ರಿಗೂ ಕೂಡ ಇಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ 10 ವರ್ಷಗಳ ಕಾಲ ಇಲ್ಲಿ ತಗೊಂಡಿದೆ. ಅದಕ್ಕೆ ಹೇಳೋದು, ಯಾವುದೇ ಒಂದು ಪ್ರೊಫೆಷನ್ ಆದರೂ ಕೂಡ ಅದಕ್ಕೆ ಹೀಯಾಳಿಸ್ಬಾರ್ದು ಅಂತಬಿಟ್ಟು. ಇಲ್ಲಿ ಅಶ್ವಿನಿ ಅವರು ಒಂದು ಮಾತು ಹೇಳಿರ್ತಾರೆ ರಕ್ಷಿತಾ ಅವ್ರಿಗೆ. ಅವಾಗ ಇಲ್ಲಿ ಹೇಳ್ತಾರೆ, ನಾನು ಕೂಡ ಯೂಟ್ಯೂಬರೇ, ಖಂಡಿತವಾಗ್ಲೂ ಯಾವುದೂ ಕೂಡ ಇಲ್ಲಿ ಅಷ್ಟೊಂದು ಈಸಿ ಅಲ್ಲ ಅಂತ ಕೂಡ ಇಲ್ಲಿ ಹೇಳಿರ್ತಾರೆ. ಅಂದರೆ ಅವರು ಯೂಟ್ಯೂಬ್ನಲ್ಲಿ ಒಂದು ಶಾರ್ಟ್ ಮೂವಿ ಮಾಡೋದಿರ್ಬೋದು, ಆ ನಂತರ ಇಲ್ಲಿ ಅವರು ಚಾನಲ್ನಲ್ಲಿ ಕೆಲಸ ಮಾಡಿದ್ದು ಅಂತ ಹೇಳಿದ್ರಲ್ವಾ. ಖಂಡಿತವಾಗ್ಲೂ ಕೂಡ ಒಂದು ಯಶಸ್ಸು ಅನ್ನೋದು ಬೇಗನೆ ಇಲ್ಲಿ ಸಿಕ್ಬಿಡಲ್ಲ. ಕೆಲವೊಬ್ಬರಿಗೆ ಲೇಟಾಗಿ ಸಿಕ್ಕಿದ್ರು ಲೇಟೆಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕೆಲವೊಂದು ಸತಿ ಇಲ್ಲಿ ಕೆಲವೊಂದು ವಿಚಾರಗಳನ್ನ ನೋಡಿದಾಗ ಇಷ್ಟೊಂದು ಕಷ್ಟಪಟ್ಟಿದ್ರು ಅವ್ರ ಲೈಫಲ್ಲಿ, ಆದರೂ ಕೂಡ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ನಗಿಸ್ತಾ ಇದಾರಲ್ಲ, ಅದು ಹೇಗೆ ಸಾಧ್ಯ ಅಂತಂದ್ಬಿಟ್ಟು. ಮನಸ್ಸಲ್ಲಿ ಅಷ್ಟೊಂದು ನೋವು ಇದ್ದರೂ ಕೂಡ ಅವ್ರು ಅಷ್ಟೊಂದು ಕಾಮಿಡಿ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಬ್ಬರು ಮುಗ್ಗಲ್ಲಿ ನಗು ತರಿಸ್ತಾರೆ ಅಂತಂದರೆ ಅದು ಅವ್ರಿಗಿರೋ ತಾಕತ್ತು, ಅವರಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಅಂತಂದ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಹೇಳೋದೇನು ಅಂತಂದರೆ, ಗಿಲ್ಲಿಯವ್ರ ಬಗ್ಗೆ ಬಿಗ್ ಬಾಸ್ ಮನೆಯೊಳಗಡೆ ಇದ್ದ ಕೆಲವೊಬ್ಬರು ಸ್ಪರ್ಧಿಗಳು, ಗಿಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡು ಬಂದ ಅಂದ್ಬಿಟ್ಟು ಈಗ ಎಲ್ರಿಗೂ ಕೂಡ ಅರ್ಥ ಆಗಿರುತ್ತೆ. ಕೆಲವೊಬ್ರು ಗಿಲ್ಲಿ ಹೇಟರ್ಸ್ಗಳಿಗೆ ಹೇಳ್ತಾ ಇರೋದು, ಗಿಲ್ಲಿ ಹಂಗೆ ಹಿಂಗೆ ಅಂತ ಇಲ್ಲಿ ಹೇಳ್ತಾ ಇದ್ರಲ್ವಾ. ಇವಾಗ ಗಿಲ್ಲಿಯವ್ರದ್ದು ವಿಡಿಯೋ ನೋಡಿದ್ಮೇಲೆ, ಎಪಿಸೋಡ್ ನೋಡಿದ್ಮೇಲೆ ಕೂಡ ಇಲ್ಲಿ ಗೊತ್ತಾಗಿರುತ್ತೆ, ಓ ಇಷ್ಟೆಲ್ಲ ಇಲ್ಲಿ ಕಷ್ಟಪಟ್ಟಿದ್ರ ಅಂತಂದ್ಬಿಟ್ಟು. ಸ್ವಲ್ಪ ಜನ ಅವರು ಪಾಸಿಟಿವ್ ಆಗಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ರು ಅನ್ಕೊಂತಾರೆ ಇಲ್ಲಪ್ಪ ಡ್ರಾಮಾ ನಾಟಕ ಅಂತಬಿಟ್ಟು. ಏನು ಡ್ರಾಮಾ, ಏನು ನಾಟಕಗಳು ಖಂಡಿತವಾಗ್ಲೂ ಇಲ್ಲಿ ಇಲ್ಲ ನೋಡಿ. ಸುಮಾರು 7ರಿಂದ 10 ದಿವಸಗಳ ಕಾಲ ಇಲ್ಲಿ ಅವರು ಮಲ್ಗೋಕ್ಕೋಸ್ಕರ, ಜಾಗಕ್ಕೋಸ್ಕರ ಏನೆಲ್ಲ ಒದ್ದಾಡಿದ್ದಾರೆ ಅಂತಂದ್ಬಿಟ್ಟು. ರೂಮಿಂದ ಊಟ ಕದ್ದು ತಿನ್ನೋದಿರ್ಬೋದು, ಇವೆಲ್ಲ ಮಾಡಿದಾಗ ಹೇಗನ್ಸುತ್ತೆ ಅಂತಂದರೆ, ಏನು ಬೇಡವೇ ಬೇಡಪ್ಪ, ಹೋದರೆ ಸಾಕಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅನ್ಸ್ಬಿಟ್ಟಿರುತ್ತೆ. ಆದರೆ ಅವ್ರ ಹತ್ರ ಏನೋ ಹೋಗಿದ್ರೆ ಇವಾಗ ಬಿಗ್ ಬಾಸ್ ಮೇಲೆ ಕಾಣಿಸ್ಕೊಂತಿದ್ರ? ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಒಂದು ಯಶಸ್ಸು ಅನ್ನೋದು, ಒಂದು ಕೀರ್ತಿ ಅನ್ನೋದು, ಒಂದು ಗೌರವ ಅನ್ನೋದು ಸಿಗೋದು ಲೇಟ್ ಆಗುತ್ತೆ. ಆದರೂ ಕೂಡ ಪ್ರಯತ್ನ ಪಡ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಫಸ್ಟು ಗಿಲ್ಲಿಯವರು ಇಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರು ಅಂತ ಇಲ್ಲಿ ಹೇಳಿದ್ರು ನೋಡಿ. ಸ್ನೇಹಿತರ ಜೊತೆಗೆ ಇದ್ದಾರೆ, ಆದರೂ ಕೂಡ ಜಗಳ ಆಗಿದ ತಕ್ಷಣ ರೂಮಿಂದ ಹೊರಗಡೆ ಬಂದರು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದರೆ ಹೆಸರು ಹೇಳಿಲ್ಲ. ಹೆಸರು ಹೇಳಿದ್ರೆ ಚೆನ್ನಾಗಿರೋದು, ಯಾರ ರೂಮಲ್ಲಿ ಇಲ್ಲಿ ಅವ್ರು ಇದ್ರು ಅಂಥವ್ರಿಂದ ಒಂದು ಪಾಠ ಆಗಿರುತ್ತದು.
ಇಮಿಡಿಯೇಟ್ ಆಗಿ ಆ ಥರ ಕಳಿಸಿದ್ರು ಅಂತ ಅಂದರೆ ಸುಮಾರು 7ರಿಂದ 10 ದಿವಸ ಕಾಲ ಅವರು ಕೂಡ ನೋಡಿರ್ತಾರೆ ಗಿಲ್ಲಿಯವರು ಅಲ್ಲಿ ಹೋಗಿದಾರ ಇಲ್ಲಿ ಹೋಗಿದಾರ ಅಂತ ಬಿಟ್ಟು. ಅಂದರೆ ವಾಪಸ್ ಕರ್ದಿಲ್ವಲ್ಲ ಅವ್ರನ್ನ, ಒಂದೊಂದು ದಿವಸ ಒಂದೊಂದು ಕಡೆ ಇದ್ವಿಂದ ಕೂಡ ಇಲ್ಲಿ ಹೇಳ್ಕೊಂಡ್ರು, ಮತ್ತೆ ರೂಮ್ ಬಾಡಿಗೆ ಕಟ್ಟಕ್ಕೆ ಕೂಡ ಇಲ್ಲಿ ಆಗಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಆ ನಂತರ ನೋಡಿ ಚಾನಲ್ನಲ್ಲಿ ಚಾನ್ಸ್ ಸಿಕ್ಕಿದಷ್ಟೇ ಸ್ವಲ್ಪ ಪರವಾಗಿಲ್ಲ ಉಸಿರಾಡೋಕ್ಕೆ ಇಲ್ಲಿ ಆಗಿರುತ್ತೆ. ಆದರೂ ಏನೇ ಆದರೂ ಕೂಡ ಕೆಲವೊಬ್ರು ಅನ್ಕೊಂಡಿರ್ತಾರೆ ಗಿಲ್ಲಿಯವರು ಅಷ್ಟು ಲಕ್ಷ ಇದೆ ಇಷ್ಟು ಲಕ್ಷ ಇದೆ ಮನೆ ಇದೆ ಸುಮ್ಮನೆ ನಾಟಕ ಆಡ್ತಾರೆ ಕಾರೆಲ್ಲ ತಗೊಂಡವ್ರೆ ಅಂತ ಅಂದ್ಬಿಟ್ಟು. ಅದು ಏನೇ ತಗೊಂಡಿದ್ರು ಕೂಡ ಮುಂಚೆ ಇದ್ದಿದ್ದ ಜೀವನಕ್ಕೂ ಇವಾಗಿರೋ ಜೀವನಕ್ಕೂ ಸ್ವಲ್ಪ ವ್ಯತ್ಯಾಸ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಅವಾಗ ತಿನ್ನೋ ಅನ್ನಕ್ಕೆ ಇಲ್ಲಿ ಗತಿ ಇರಲಿಲ್ಲ ಅಂತ ಹೇಳಿದ್ರು. ಅಂದರೆ ರೂಮಿಂದ ಅನ್ನನ ಕದ್ಬಿಟ್ಟು ತಿಂದೆ ಅಂತ ಹೇಳಿದ್ರಲ್ಲ ಆ ವಿಚಾರವಾಗಿ ಹೇಳಿದ್ದು ಅಷ್ಟೇ. ಇವಾಗ ಅಟ್ಲೀಸ್ಟ್ ಕಣ್ಣಿಂದ ನೋಡಿದ ತಕ್ಷಣ ಅದು ಇಷ್ಟ ಆಯಿತು ಅಂತಂದರೆ ತಗೊಳ್ಳೋ ಮಟ್ಟಿಗೆ ಬೆಳೆದಿದ್ದಾರೆ. ಏನಕ್ಕೆ? ಅವರ ಒಂದು ಪರಿಶ್ರಮದಿಂದ ಅಲ್ವಾ. ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಸ್ಟ್ರಗಲ್ ಅನ್ಕೊಂಡು ಮಾಡ್ಕೊಂಡು ಬಂದಿರ್ತಾರೆ. ಯಾರ ಒಂದು ಹಾದಿನೂ ಕೂಡ ಇಲ್ಲಿ ಸುಗಮವಾಗಿರಲ್ಲ. ಇಲ್ಲಿ ಗಿಲ್ಲಿಯವರು ಏನು ಹೇಳಿದ್ರು ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ಮಲಗಕ್ಕೆ ಜಾಗ ಇರಲಿಲ್ಲ. ಸುಮಾರು 1 ವಾರದಿಂದ 10 ದಿವಸ ಅವ್ರು ಎಲ್ಲಿ ಮಲಗಬೇಕು, ಹೇಗೆ, ಯಾವೊಂದು ಟೈಮ್ ನೆನೆಸ್ಕೊಂಡಾಗ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಎಲ್ಲರೂ ಕಣ್ಣಲ್ಲೂ ಕೂಡ ನೀರು ಬಂತು. ಇವನ್ ಅಶ್ವಿನಿ ಅವ್ರ ಮುಖ ಇರ್ಬೋದು, ಅಂದರೆ ಕಂಟೆಸ್ಟೆಂಟ್ ಮುಖ ಅಲ್ಲಿ ಅವರು ಗಿಲ್ಲಿಯವ್ರು ಹೇಳ್ತಿದ್ದಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಭಾವುಕರಾಗಿದ್ದರು. ಅಶ್ವಿನಿ ಅವರು ಕೂಡ ಇಲ್ಲಿ ಅಷ್ಟೇ ಅವ್ರದ್ದೊಂದು ಜೀವನದಲ್ಲಿ ಯಾವೊಂದು ಘಟನೆ ಮರೆಯೋಕ್ಕಾಗಲ್ಲ ಅಂತಂದರೆ ಅವ್ರ ಮಗು ಹುಟ್ಟುತ್ತಲ್ಲ ಅವಾಗ ಅಂತ ಇಲ್ಲಿ ಹೇಳಿದ್ರು. ಮತ್ತು ಅವ್ರ ತಂದೆ ತಾಯಿ ಬಗ್ಗೆ ಏನು ಹೇಳ್ಕೊಂಡ್ರೋ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಅಷ್ಟೇ ಯಾವಾಗಲೂ ಕೂಡ ಜಾಸ್ತಿ ದುಡ್ಡಿಗೆ ಬೆಲೆ ಕೊಡ್ತಾರೆ. ಕೆಲವೊಂದು ಟೈಮಲ್ಲಿ ದುಡ್ಡು ಮುಖ್ಯ ಆಗಲ್ಲ, ಸಂಬಂಧಗಳು ಇಲ್ಲಿ ಮುಖ್ಯ ಆಗುತ್ತೆ. ಇಲ್ಲಿ ಅಶ್ವಿನ್ ಅವ್ರು ಹೇಳಿದ್ದು ಒಂದೇ, ದುಡ್ಡು ಕಾಸು ಯಾವಾಗ ಬೇಕಾದರೂ ಇಲ್ಲಿ ಮಾಡಬಹುದು, ತಂದೆ ತಾಯಿನ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳಿದ್ರು. ಅವ್ರ ತಂದೆಯವರು ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಅವ್ರ ಜೊತೆನೇ ಇಲ್ಲಿ ಇದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾವಾಗಲೂ ಕೂಡ ಜೊತೆಲಿ ಇದ್ಕೊಂಡು ನೋಡ್ಕೋಬೇಕಾಗತ್ತೆ. ಅವ್ರು ಹೋದ್ಮೇಲೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೊರಗಕ್ಕಿಂತ ಜೊತೆಲ್ಲೇ ಇದ್ದಾಗ ಒಂದು ಖುಷಿಯಾದ ಕ್ಷಣಗಳನ್ನ ಹಂಚ್ಕೊಂಡ್ರೆ ಇಲ್ಲ ನಾನು ನೋಡ್ಕೊಂಡಿದ್ದೀನಿ ಅನ್ನೋ ಒಂದು ತೃಪ್ತಿ ಕೂಡ ಇಲ್ಲಿ ಇರುತ್ತೆ. ಸೊ ವೀಕ್ಷಕರೇ, ಇದರಿಂದ ಒಂದು ಸಂದೇಶ ಏನು ಅಂತಂದರೆ ಯಾವಾಗಲೂ ಕೂಡ ಜೊತೆಯಲ್ಲಿ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿನ. ಜಾಸ್ತಿ ಕಡೆಗಣಿಸೋಕ್ಕೆ ಹೋಗಬೇಡಿ. ಇಲ್ಲ ಬಿಡಪ್ಪ ಅವರೇನೋ ಏನೋ ಒಂದು ಮಾಡ್ಕೊತಾರೆ ಬಿಡ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಆಗಿ ಈಗಿನ ಒಂದು ಸೋಷಿಯಲ್ ಮೀಡಿಯಾ ನೋಡ್ಬೋದು, ಏನೇ ಇರ್ಬೋದು, ಜಾಸ್ತಿ ತಂದೆ ತಾಯಿಗಳನ್ನ ಹಚ್ಕೊಂಡಿರೋರಾಗಿರ್ಬೋದು ಅಥವಾ ತಂದೆ ತಾಯಿನ ಹೊಗಳೋರಾಗಿರ್ಬೋದು ಜಾಸ್ತಿ ನೋಡಿರೋಲ್ಲ. ಬರೀ ಲವರ್ಸ್ನಾಗಿರ್ಬೋದು ಫ್ರೆಂಡ್ಸ್ನಾಗಿರ್ಬೋದು ಈ ಥರ ಹೊಗಳ್ತಿರ್ತಾರೆ. ಅದು ಕೂಡ ತಪ್ಪಲ್ಲ, ಅಂದರೆ ಲವರ್ಸ್ನಾಗಿರ್ಬೋದು ಫ್ರೆಂಡ್ಸ್ನಾಗಿರೋದು ಹೊಗಳೋದು ತಪ್ಪಲ್ಲ. ಬಟ್ ತಂದೆ ತಾಯಿಗಳನ್ನ ಇಲ್ಲಿ ಕಡೆಗಣಿಸ್ತಿರ್ತಾರಲ್ವಾ, ಅದು ತಪ್ಪಾಗುತ್ತೆ. ಅವರು ಲೈಫಲ್ಲಿ ಮರೀದೇ ಇರೋ ದಿನ ಯಾವುದು ಅಂತಂದರೆ ಇಲ್ಲಿ ಶಿವರಾಜ್ ಕುಮಾರ್ ಸರ್ ಅವ್ರ ಫ್ಯಾನು ಅಂತ ಹೇಳ್ಕೊಂಡ್ರಲ್ವಾ, ಅದೊಂದು ನಿಜವಾಗ್ಲೂ ಕೂಡ ಮರೆಯಲ್ಲ ಅಂತ ಹೇಳಿದ್ರು. ಸಾಯೋವರೆಗೂ ಕೂಡ ನೆನ್ಪಿಟ್ಕೊಂಡಿರ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅವ್ರದೊಂದು ಸಿಗ್ನೇಚರ್ ಸ್ಟೆಪ್ ಏನಿದೆ ಅದನ್ನು ಇಲ್ಲಿ ಹಾಕಿದ್ರು. ಒಂದು ಕೋಇನ್ಸಿಡೆನ್ಸ್ ಏನಪ್ಪ ಅಂತಂದರೆ, ನಾನು ಕೂಡ ಹಿಂದೆ ಒಂದು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದೆ. ಈ ಸತಿ ಯಾರು ವಿನ್ನರ್ ಆಗಬೇಕು, ಯಾರು ವಿನ್ನರ್ ಆಗಬಹುದು ಅಂತ ಕೇಳಿದಾಗ ಇಲ್ಲಿ ಶಿವರಾಜ್ ಕುಮಾರ್ ಸರ್ ಅವರು ಒಂದು ಹೇಳಿದೇನಪ್ಪ ಅಂದ್ರೆ ಗಿಲ್ಲಿ ವಿನ್ನರ್ ಆಗೇ ಆಗ್ತಾರೆ ಅಂತ ಬಿಟ್ಟು. ಇವತ್ತಿನ ಎಪಿಸೋಡು ಮತ್ತು ಇಲ್ಲಿ ಶಿವರಾಜ್ ಕುಮಾರ್ ಸರ್ ಇವತ್ತೇ ಹೇಳಿದ್ರು. ಎರಡೂ ಕೂಡ ಏನೊಂದು ಕೋಇನ್ಸಿಡೆನ್ಸ್ ಅಂತಂದರೆ, ಒಂದು ಒಳ್ಳೆ ಸ್ಪರ್ಧಿ ಮತ್ತು ಇಲ್ಲಿ ವ್ಯಕ್ತಿತ್ವ ವಿಚಾರ ಅಂತ ಬಂದಾಗ ತುಂಬ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 1 ಕಾಣಿಸ್ಕೊಳ್ಳೋದು ಯಾರಪ್ಪ ಅಂತಂದರೆ ಗಿಲ್ಲಿಯವರು ಅಂತಲೇ ಹೇಳ್ಬೋದು. ತುಂಬಾ ಕೋಇನ್ಸಿಡೆನ್ಸ್ ಆಗಿತ್ತು. ಇವತ್ತು ಶಿವರಾಜ್ ಕುಮಾರ್ ಸರ್ ಮಾತಾಡೋಕ್ಕೂ ಕೂಡ ಮತ್ತು ಇಲ್ಲಿ ಗಿಲ್ಲಿಯವರು ನೆನ್ಪು ಮಾಡ್ಕೊಳ್ಳೋಕ್ಕೂ ಕೂಡ ಯಾವಾಗಲೂ ಕೂಡ ಅಷ್ಟೇ, ನಮ್ಮನ್ನು ಯಾರು ಬೆಳೆಸಿರ್ತಾರೋ ಅವ್ರನ್ನ ಮರಿಲೇಬಾರ್ದು. ಗಿಲ್ಲಿಯವ್ರು ನೋಡಿ ಎಷ್ಟು ನಾನು ನೆನ್ಪು ಮಾಡ್ಕೊಂಡ್ರು ಕೂಡ ಸಾಕಾಗೋದೇ ಇಲ್ಲ, ನನ್ನ ಜೀವನ ಇರೋವರೆಗೂ ಕೂಡ ನಾನು ಇಲ್ಲಿ ಆ ಒಂದು ಕ್ಷಣನ ಮರೆಯಲ್ಲ ಅಂತ ಇಲ್ಲಿ ಹೇಳಿದ್ರಲ್ಲ, ಅದೇ ಒಂದು ಗ್ರೇಟ್ ಅಂತ ಹೇಳ್ಬೋದು. ಆನಂತರ ಶರಣ್ ಸರ್ ಬಗ್ಗೆಯೂ ಕೂಡ ಇಲ್ಲಿ ಹೇಳಿದ್ರು. ಯಾಕಂದರೆ ಒಂದು ಸೆಲ್ಫಿ ತೆಗೆಸ್ಕೋಬೇಕು ಅಂತ ಇಲ್ಲಿ ಹೇಳಿದ್ರು ಅಂತ ಅವರು ಕೂಡ ಒಂದು ದೊಡ್ಡ ಸ್ಟಾರು. ಇವಾಗ ನೆಕ್ಸ್ಟ್ ಗಿಲ್ಲಿಯವರು ಕೂಡ 100% ಇವಾಗ ಒಂದು ಏನು ಹೆಸರಿದೆ ಅದಕ್ಕೂ ಹೆಚ್ಚಾಗಿ ಹೆಸರಂತೂ ಇಲ್ಲಿ ಮಾಡೇ ಮಾಡ್ತಾರೆ. ಆದರೆ ಬಿಗ್ ಬಾಸ್ ಮನೆ ಅದಕ್ಕಿಂತ ಒಂದು ಹೆಚ್ಚಾಗಿ ಒಂದು ಪ್ರೀತಿ ಸಿಕ್ಕಿದೆ ಅಂತ ಇಲ್ಲಿ ಹೇಳಿದ್ರಲ್ವಾ, ಅಂದರೆ ಗೊತ್ತಾಯಿತು ಅಂತ ಬಿಟ್ಟು. ನಾನು ಕಳೆದ ವಿಡಿಯೋದಲ್ಲೇ ಇದ್ರ ಬಗ್ಗೆ ಕೂಡ ಇಲ್ಲಿ ಹೇಳಿದ್ದೆ. ಅಂದರೆ ವಾಲ್ ಆಫ್ ದಿ ಫ್ರೇಮ್ ಏನು ಇಲ್ಲಿ ಹಾಕಿದ್ರು ಆವಾಗ ಟ್ಯಾಟೋ ಹಾಕಿಸ್ಕೊಂಡು ಬಂದಿದ್ರಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಇವಾಗ ಸಿಕ್ಕಿದೆ ಒಂದು ಅಭಿಮಾನ, ಒಂದು ಪ್ರೀತಿ ಅಂತ ಹೇಳಿದಾಗ ಗೊತ್ತಾಗ್ಬಿಡುತ್ತೆ. ಅಷ್ಟು ಅಭಿಮಾನ ಪ್ರೀತಿ ಸಿಕ್ಕಿದೆ ಅಂತ ಅಂದರೆ ವಿನ್ ಆಗ್ಬೋದು ಅಂತ ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ಕೂಡ ಯಾವುದು ಕೂಡ ಕನ್ಫರ್ಮ್ ಅಲ್ವಾ. ಅಲ್ಲಿ ಬಂದಿರೋ ಫ್ಯಾನ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಕೂಗಿದ್ದು ಅಂದರೆ ಅವ್ರ ಹೆಸರನ್ನ ಗಿಲ್ಲಿಯವ್ರ ಹೆಸರನ್ನ ಕೂಗಿದ್ದಿರ್ಬೋದು. ಇಲ್ಲ ಅವ್ರವ್ರು ಬಂದಾಗ ವಾಲ್ ಆಫ್ ದಿ ಫ್ರೇಮ್ ಹಾಕಿದಾಗ ಗಿಲ್ಲಿಯವ್ರಿಗೆ ಇದ್ದಷ್ಟು ಕ್ರೇಜ್ ಅಲ್ಲಿ ಒಳಗಡೆ ಏನೊಂದು ಕಿರ್ಸ್ತಿದ್ರು ಅವ್ರ ಹೆಸರನ್ನ, ಖಂಡಿತವಾಗ್ಲೂ ಯಾರಿಗೂ ಕೂಡ ಇಲ್ಲಿ ಇರಲಿಲ್ಲ. ಗಿಲ್ಲಿಯವ್ರಿಗೆ ಅವಾಗೇ ಗೊತ್ತಾಗಿರುತ್ತೆ. ಇಲ್ಲ ನನಗೆ ಗೊತ್ತಾಯಿತು ಅಂತ ಅವರು ಕೂಡ ಇಲ್ಲಿ ಹೇಳಿದ್ರು. ಇನ್ನೂ ಸುಮಾರು ಮಾತಾಡಿರ್ತಾರೆ, ಆದರೆ ಅದೆಲ್ಲನೂ ಕೂಡ ಇಲ್ಲಿ ಜಾಯಿನ್ ಮಾಡಲ್ಲ. ಯಾಕಂದರೆ 20 ನಿಮಿಷ ಒಬ್ಬೊಬ್ಬರು ಮಾತಾಡಿದ್ದಾರೆ ಅಂತ ಅಂದರೆ ಎಷ್ಟೆಲ್ಲ ವಿಚಾರಗಳು ಇಲ್ಲಿ ಇರುತ್ತೆ, ಅದರಲ್ಲೂ ಕೂಡ ಸ್ವಲ್ಪ ಇಲ್ಲಿ ಕಟ್ ಮಾಡಿ ಹಾಕಿರ್ತಾರೆ. 100% ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಗೊತ್ತು. ಯಾಕಂದರೆ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ, ಅವ್ರನ್ನ ಮೀಟ್ ಆಗಬೇಕು ಅಂತ ಇಲ್ಲಿ ಹೇಳಿದ್ರು. ಫಸ್ಟ್ಗೆ ಮೊದಲನೇದಾಗಿ ಅವರು ಟ್ಯಾಟೋ ಹಾಕಿಸ್ಕೊಂಡಿದ್ದು. 100% ಅವ್ರನ್ನ ಮೀಟ್ ಆಗೇ ಆಗ್ತಾರೆ. ನೋಡೋಣ ಅವಾಗ ಇಲ್ಲಿ ಏನೆಲ್ಲ ಇಲ್ಲಿ ಮಾತಾಡ್ತಾ ಇರೋದು ಅಂದ್ಬಿಟ್ಟು. ಈಗ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಇಲ್ಲಿ ಮಾತಾಡಿದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಟ್ಟಿನಲ್ಲಿ ಅವ್ರ ಸಿಗ್ನೇಚರ್ ಸ್ಟೆಪ್ ಇರ್ಬೋದು, ಶಿವರಾಜ್ ಕುಮಾರ್ ಸರ್ ನಾನು ಗಿಲ್ಲಿ ಫ್ಯಾನ್ ಅಂತ ಹೇಳಿದಿರ್ಬೋದು, ಮತ್ತು ಶರಣ್ ಅವ್ರು ಮಾತಾಡಿದಿರ್ಬೋದು, ಎಲ್ಲಾನು ಕೂಡ ಇಲ್ಲಿ ನೆನ್ಪು ಮಾಡ್ಕೊಂಡ್ರು. ಇನ್ನು ಗಿಲ್ಲಿ ಅವ್ರು ಮಾತಾಡಾದ್ಮೇಲೆ ಇಲ್ಲಿ ಧನುಷ್ ಅವ್ರು ಬರ್ತಾರೆ. ಅವರು ಕೂಡ ಅವ್ರ ಸ್ಟ್ರಗಲ್ ಲೈಫ್ ಹೇಗಿತ್ತು ಅಂತ ಇಲ್ಲಿ ಹೇಳ್ಕೊಂಡ್ರು. ಎಲ್ಲರೂ ಕೂಡ ಹೇಳೋದು ಒಂದೇ, ಕೆಲವೊಂದು ಸತಿ ನಾವೇನಾದರೂ ಮಾಡ್ತಿದ್ದೀವಿ ಅಂತ ಅಂದರೆ ಅದು ನಿನ್ನ ಕೈಲಿ ಆಗುತ್ತಾ, ಬೇಡ ಅಂತಲೇ ಇಲ್ಲಿ ಹೇಳೋದು. ಆದರೆ ಧನುಷ್ ಅವ್ರು ಏನು ಹೇಳಿದ್ರು ನೋಡಿ, ಗಲ್ಲಿಗೂ ಹೀರೋ ಇರ್ಬೋದು, ಬಟ್ ಆದರೆ ಕಲರ್ಸ್ ಕನ್ನಡ ವಾಹಿನಿಯಿಂದ
4 ವರ್ಷಗಳ ಕಾಲ ಗೀತಾ ಧಾರಾವಾಹಿ ಬಂತಲ್ವ, ಅದು ಸ್ವಲ್ಪ ಒಂದು ಸಕ್ಸಸ್ಗೆ ಕಾರಣ ಆಯಿತು ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಈ ಥರ ಒಂದು ಚಾನಲ್ ಸಪೋರ್ಟ್ ಮಾಡಿದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಆ ಒಂದು ಚಾನಲ್ಗೆ ಋಣಿಯಾಗಿ ಇರಲೇಬೇಕಾಗುತ್ತೆ. ಅದಕ್ಕೆ ಧನುಷ್ ಅವರು ಕೂಡ ಇಲ್ಲಿ ಅಷ್ಟೇ ಆ ಒಂದು ಚಾನಲ್ಗೆ ಋಣಿಯಾಗಿ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನೆಕ್ಸ್ಟು ಕಾವ್ಯ ಅವರು ನೋಡಿ, ಕಾವ್ಯ ಅವ್ರ ತಂದೆ ನೀನೇನಾದರೂ ಇಲ್ಲಿ ಸಿನಿರಂಗ ಅಥವಾ ಈ ಥರ ಏನಾದರೂ ಆ್ಯಕ್ಟ್ ಮಾಡೋಕ್ಕೆ ನಾವು ಹೋದೆ ಅಂತಂದರೆ ನನ್ನ ಮಗಳೇ ಅಲ್ಲ ಅಂತ ಇಲ್ಲಿ ಅವ್ರ ತಂದೆ ತಾಯಿ ಹೇಳಿದ್ರಂತೆ. ಇವನ್ ಯಾರಿಗೂ ಕೂಡ ಇಷ್ಟ ಆಗಲ್ಲ ಮೊದಲಿಗೆನೆ, ಏನಪ್ಪ ಏನಾಗ್ಬಿಡುತ್ತೆ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಹೆಣ್ಮಕ್ಳು ಅಂತಂದರೆ ಖಂಡಿತವಾಗ್ಲೂ ಬೇಡವೇ ಬೇಡ. ಈಗಿನ ಪ್ರಪಂಚ ಹೇಗಿದೆ ಅಂತಂದರೆ ಆ ಥರ ಇದೆ, ಅಂದರೆ ಭಯ ಬಂದ್ಬಿಡುತ್ತೆ ಎಂಥವ್ರಿಗೆ ಆದರೂ ಕೂಡ. ಎಷ್ಟೇ ಧೈರ್ಯ ಇದ್ದರೂ ಕೂಡ ಹೊರಗಿನ ಪ್ರಪಂಚ ನೋಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಪ್ಪ ನನ್ನ ಮಗಳು ಸೇಫ್ ಆಗಿರಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ತಂದೆ ತಾಯಿ ತಳ್ಳು ಕೂಡ ಇಲ್ಲಿ ಬರುತ್ತೆ. ಆದರೆ ಕಾವ್ಯ ಅವ್ರಿಗೆ ಈ ಥರ ಹೇಳಿದ್ದಾರೆ ಅಂತಂದಾಗ ಅವರೆಲ್ಲ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ. ಹಾಲು ತರೋ ವಿಚಾರ ಇರ್ಬೋದು, ಅವ್ರು ಹೇಳಿದ್ರು, ಮತ್ತು ಅಕ್ಕಿ ಅಂತ ಇದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡಬೇಕಿತ್ತು ಈ ಥರ ಎಲ್ಲ ವಿಚಾರಗಳು ಕೂಡ. ಹಾಲು ತರಕ್ಕೂ ದುಡ್ಡಿರಲಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಅವ್ರು ಬ್ಯಾಕ್ ಬೋನ್ ಆಗಿ ನಿಂತಿದ್ದು ಇಲ್ಲಿ ಅವ್ರ ಅಕ್ಕ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಕೆಲವೊಂದು ಸತಿ ಸ್ನೇಹ ಅಂತ ಅಂದ್ಬಿಟ್ಟು ಇಲ್ಲಿ ಜಾಸ್ತಿ ನೋಡಕ್ಕೆ ಹೋಗ್ತಾರೆ, ಆದರೆ ಜೊತೆಲಿರೋ ಸಂಬಂಧಗಳಿಗೆ ಬೆಲೆ ಕೊಡೋಲ್ಲ ಕೆಲವೊಬ್ಬರು ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಿರೋದು. ಇಲ್ಲಿ ಅಕ್ಕ ಆಗಿರಲಿ, ತಂಗಿ ಆಗಿರಲಿ, ಯಾರೇ ಆಗಿದ್ರು ಕೂಡ ಒಂದು ದುಡ್ಡಿನ ಸಪೋರ್ಟ್ ಕೊಟ್ಟಾಗ ಅವರು ಬೆಳೀತಿದ್ದಾರೆ ಅಂತ ಅಂದಾಗ ಯಾರು ಅಂದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ರು ಕಾವ್ಯವ್ರ ತಂದೆಗೆ. ಅವಾಗ ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಕೇಳೋಕ್ಕೂ ಕೂಡ ಆಗಲ್ಲ, ಅದು ಕೂಡ ಇಲ್ಲಿ ಕರೆಕ್ಟ್ ಅಲ್ವಾ. ಒಂದು ಕೆಂಡ ಸಂಪಿಗೆ ಧಾರಾವಾಹಿ ಬಂತು, ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ಸುಮಾರು ವಿಚಾರಗಳು ಈ ಥರ ಹಂಚ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಮ್ಮ ಜೊತೆಲಿರೋರ ನಾವು ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಕೊನೆಯದಾಗಿ ನೋಡಿ, ಎಲ್ಲರೂ ಕೂಡ ಸಹಾಯ ಮಾಡಿದ್ರು ಕೂಡ ಅವ್ರ ಅಕ್ಕ ಅವ್ರಿಗೇನು ಬೇಕು ಬೇಡ ಅಂತಂದ್ಬಿಟ್ಟು ತಿಳ್ಕೊಂಡು ಇವಾಗ ಅವ್ರ ಅಪ್ಪ ಅವ್ರಿಗೆ ಹುಷಾರಿಲ್ಲ ಅಂತಂದಾಗ ಅವ್ರ ಅಕ್ಕ ಅವ್ರು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತಂದರೆ ಗ್ರೇಟು ಅಂತಲೇ ಹೇಳ್ಬೋದು. ಈಗಿನ ಪ್ರಪಂಚದಲ್ಲಿ ಬರೀ ದುಡ್ಡಿಗೆ ಬೆಲೆ ಕೊಡ್ತಾರೆ ಅಷ್ಟೇ. ಇಲ್ಲಿ ಸ್ನೇಹ ಸಂಬಂಧಗಳಿಗೆ ಇಲ್ಲಿ ಬೆಲೆ ಕಮ್ಮಿ ಅಂತಲೇ ಹೇಳ್ಬೋದು. ಒಂದು 80% ದುಡ್ಡಿಗೆ ಬೆಲೆ ಕೊಟ್ಟರೆ 20% ಮಾತ್ರನೇ ಇಲ್ಲಿ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಕಾವ್ಯ ಅವರು ಕೂಡ ಅವ್ರ ಲೈಫಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೇಳಿದ್ರು. ಇವನ್ ಕಣ್ಣಲ್ಲಿ ನೀರು ಕೂಡ ಇಲ್ಲಿ ಹಾಕೊಂಡ್ರು. ಎಂಥವ್ರಿಗೆ ಆದರೂ ಕೂಡ ಬೇಜಾರಾಗಿ ಆಗುತ್ತೆ ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ನೆನೆಸ್ಕೊಂಡಾಗ. ಅದಾಗಿದ ತಕ್ಷಣನೇ ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಮಾತಾಡಿದ್ರು, ಅವರೊಂದು ಸ್ಟ್ರಗಲ್ ಲೈಫ್ ಹೇಗಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ರಘು ಅವ್ರು ಮಾತಾಡಿದ್ರು, ನೋಡಿ ಲೈಫೇ ಬೇಡ ಸಾಕಪ್ಪ ಅಂತ ಇಲ್ಲಿ ಅನಿಸಿತಂತೆ. ಖಂಡಿತವಾಗ್ಲೂ ಕೂಡ ಹಾಗೇ ಆಗುತ್ತೆ. ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ತೀವಿ, ಅದೆಲ್ಲ ನೆಗೆಟಿವೇ ಆಗ್ತಾಯಿತ್ತು. ಕೆಲಸದಲ್ಲೂ ಕೂಡ ಆ ಥರ ಆಗ್ತಾಯಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾವು ಥಿಂಕ್ ಮಾಡೋದೇ ಒಂಥರ ಇರುತ್ತೆ, ಆದರೆ ಅಲ್ಲಿ ನಡೀತಿರೋದು ಇನ್ನೊಂದು ಥರ ಆದಾಗ ಏನಾಗುತ್ತೆ ಅಂತಂದರೆ ಥಿಂಕಿಂಗ್ನೇನೋ ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಆದರೆ ಆಗ್ತಿರೋ ಕೆಲಸನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅವರೆಲ್ಲ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದಾಗೆ ಇಲ್ಲಿ ಗೊತ್ತಾಗಿದ್ದು. ಮತ್ತು ಕ್ವಾಟ್ಲೆ ಕಿಚನ್ ಶೋಗೆ ಆಲ್ಮೋಸ್ಟ್ ಆಗಿ ಅವರು ಬರಲ್ಲ ಅಂತಂದ್ಬಿಟ್ಟು ಬಿಟ್ಟಿದ್ರಂತೆ. ನೋಡಿ, ಅವ್ರ ವೈಫ್ ಅವರು ಇಲ್ಲಿ ಹೇಳಿದ್ರಂತೆ, ಇಲ್ಲ ಹೋಗಿ ಅಂತಂದ್ಬಿಟ್ಟು. ಕೆಲವೊಂದ್ಸತಿ ನಾವೇನೋ ಅಂದ್ಕೊಂಡು ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅಂದರೆ ಡೆಡ್ ಅಪೋಸಿಟ್. ನಾವು ಓದಿರೋಕ್ಕೆ ಇಲ್ಲ ಅಂತಂದರೆ ನಾವು ಮಾಡ್ತಿರೋ ಕೆಲಸಕ್ಕೆ ಸಂಬಂಧನೇ ಇರಲ್ಲ. ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹಾಗೆ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ಅವ್ರು ಬಾಡಿ ಬಿಲ್ಡಿಂಗ್ ಮಾಡಿದ್ರು, ಮತ್ತು ಇಲ್ಲಿ ಜಿಮ್ ಇಟ್ಟರು, ಅದೆಲ್ಲ ಕೂಡ ಇಲ್ಲಿ. ಆದರೆ ಅವ್ರ ಕಾಲ್ಗೆಲ್ಲ ಇಲ್ಲಿ ಏಟಾಯಿತು ಅಂತ ಅಂದಾಗ ಬೇಡವೇ ಬೇಡ ಈ ಲೈಫು ಅಂತ ಅನ್ನಿಸ್ದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಂಥವ್ರಿಗಾರು ಕೂಡ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನಾನು ಓದಿರೋದೇನು, ನಾನು ಮಾಡ್ತಿರೋದು ಪ್ರೊಫೆಷನ್ ಏನಿದೆ ಎಲ್ಲದಕ್ಕೂ ಕೂಡ ಇಲ್ಲಿ ಡೆಡ್ ಅಪೋಸಿಟ್ ಇದೆ ಅಲ್ವಾ ಅಂತ ಬಿಟ್ಟು. ನೋಡಿ, ಅಲ್ಲೂ ಕೂಡ ಕ್ವಾಟ್ಲೆ ಕಿಚನ್ದು ಆಫರ್ ಬಂದಾಗ ಅವ್ರು ಒಪ್ಕೊಂಡಿಲ್ಲ. ಅವ್ರ ವೈಫ್ ಅವ್ರು ಹೇಳಿದಾಗ ಇಲ್ಲಿ ಒಪ್ಕೊಂಡಿದ್ದಾರೆ. ಅದು ಸಕ್ಸಸ್ ಆಯ್ತಲ್ಲ, ಅವರೇ ವಿನ್ನರ್ ಆದರು. ಅದು ಸಿಕ್ಕಾಪಟ್ಟೆ ಗ್ರೇಟ್ ಅಂತ ಇಲ್ಲಿ ಹೇಳಬೇಕು. ಸದ್ಯ ಇವಾಗ ಬಿಗ್ ಬಾಸಲ್ಲಿ ಟಾಪ್ 6 ಸ್ಪರ್ಧೆಯಾಗಿ ಕಾಣಿಸ್ಕೊಂಡಿರೋದು ಕೂಡ ತುಂಬಾ ಖುಷಿ ಆಯಿತು ಅಂತ ಕೂಡ ಹೇಳಿ. ನೋಡಿ, ಕ್ವಾಟ್ಲೆ ಕಿಚನ್ ಮುಗ್ದಿದ ತಕ್ಷಣ 2 ವಾರ ಆದಮೇಲೆ ಕಾಲ್ ಬಂತು ಅಂತ ಇಲ್ಲಿ ಹೇಳಿದ್ರು. ಕೆಲವೊಬ್ರು ಏನು ಅನ್ಕೊಂತಾರೆ ಅಂತಂದರೆ, ಇವಾಗ ಕ್ವಾಟ್ಲೆ ಕಿಚನ್ ಮುಗಿದ್ಮೇಲೆ ಅವ್ರು ಫೋನ್ ಮಾಡಿರೋದು. ಕ್ವಾಟ್ಲೆ ಕಿಚನಲ್ಲೇ ಎಲ್ಲರೂ ಕೂಡ ಅನ್ಕೊಂಡ್ಬಿಡ್ತಾರೆ, ಇಲ್ಲ ಇವರು ಫಸ್ಟೇ ಇಲ್ಲಿ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆ ನಂತರ ಇಲ್ಲಿ ಕಳಿಸ್ತಾರೆ ಅಂತ ಅಂದ್ಬಿಟ್ಟು. ಅಂದರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಿಗೆ ಸ್ವಲ್ಪ ಟೈಮ್ ಇತ್ತು, ಅದಕ್ಕೋಸ್ಕರ ಇಲ್ಲಿ 2 ವಾರ ಆದಮೇಲೆ ಫೋನ್ ಮಾಡಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ, ಬಂದಿದ್ದಾರೆ. ಈಗ ಟಾಪ್ 6 ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡೋಣ ವೀಕ್ಷಕರೇ, ಯಾರ್ಯಾರು ಟಾಪ್ 1 ಟಾಪ್ 2 ಈ ಥರಲ್ಲಿ ಕಾಣಿಸ್ಕೊತಾರೆ ಅಂದ್ಬಿಟ್ಟು. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೆ ಏನಿಸ್ತು? ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬೇಕು? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.